ಇವತ್ತಿನ ವಿಡಿಯೋದಲ್ಲಿ ನಾನು 5 ಬೆಸ್ಟ್ ಬ್ಯಾಟರಿ ಇರುವಂತ ಸ್ಮಾರ್ಟ್ ಫೋನ್, ಅದು ಕೂಡ 20,000 ರೂಪಾಯಿ ಒಳಗಡೆ ಇರುವಂತ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಅಂಡ್ ನೀವು ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಇನ್ನೂ ಸಬ್ಸ್ಕ್ರೈಬ್ ನ ಮಾಡಿಲ್ಲ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಗಿಜ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐದನೇದಾಗಿ ಒನ್ ಪ್ಲಸ್ ಕಂಪನಿಯಿಂದ ಒನ್ ಪ್ಲಸ್ ನಾಟ್ CE4 ಲೈಟ್. ಈ ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 695 ಪ್ರೊಸೆಸರ್ ಸಿಗುತ್ತೆ, ಜೊತೆಗೆ 8GB ರ್ಯಾಮ್ ಕೂಡ ಸಿಗುತ್ತೆ. ಅಂಡ್ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.67 ಇಂಚ್ ನ AMOLED ಡಿಸ್ಪ್ಲೇ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 5500 mAh ನ ಬ್ಯಾಟರಿ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 80 ವಾಟ್ ನ ಫಾಸ್ಟ್ VOCC ಚಾರ್ಜಿಂಗ್ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ನ ಅಡ್ವಾಂಟೇಜ್ ಏನು ಅಂದ್ರೆ, ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಒಳ್ಳೆ ಬ್ಯಾಟರಿ ಸಿಗುತ್ತೆ, ಒಳ್ಳೆ ಡಿಸ್ಪ್ಲೇ ಸಿಗುತ್ತೆ, ಮತ್ತೆ ಡೇ ಲೈಟ್ ಫೋಟೋಗ್ರಫಿ ಚೆನ್ನಾಗಿರುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಇದರಲ್ಲಿ ನಿಮಗೆ ನೈಟ್ ಲೈಟ್ ಫೋಟೋಗ್ರಫಿ ಅಷ್ಟೊಂದು ಚೆನ್ನಾಗಿರಲ್ಲ. ಅಂಡ್ ಇದರಲ್ಲಿ ಇರುವಂತ ಪ್ರೊಸೆಸರ್ ತುಂಬಾನೇ ಹಳೆ ಪ್ರೊಸೆಸರ್. ಅಂಡ್ ಈ ಸ್ಮಾರ್ಟ್ ಫೋನ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಝಾನ್ ಅಲ್ಲಿ 18,000 ರೂಪೀಸ್ಗೆ ಪರ್ಚೇಸ್ ಮಾಡಬಹುದು. ಇನ್ನು ನಾಲ್ಕನೇದಾಗಿ ಸ್ಯಾಮ್ಸಂಗ್ ಲವರ್ಸ್ ಗಳಿಗೆ ಸ್ಯಾಮ್ಸಂಗ್ ಕಂಪನಿಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 5G. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ಯಾಮ್ಸಂಗ್ Exynos 1380 ಪ್ರೊಸೆಸರ್ ಸಿಗುತ್ತೆ, ಮತ್ತೆ 6GB ರ್ಯಾಮ್ ಕೂಡ ಸಿಗುತ್ತೆ. ಮತ್ತೆ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಟ್ರಿಬಲ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಇದರ ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ನ ಸಿಂಗಲ್ ಕ್ಯಾಮ್ರಾ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 6.6 ಇಂಚ್ ನ ಸೂಪರ್ AMOLED ಡಿಸ್ಪ್ಲೇ ಸಿಗುತ್ತೆ. ಇನ್ನು ಮುಖ್ಯವಾಗಿ ನಾವು ಬ್ಯಾಟರಿ ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 6000 mAh ನ ಬ್ಯಾಟರಿ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ 6000 mAh, ಆದ್ರೆ ಫಾಸ್ಟ್ ಚಾರ್ಜಿಂಗ್ 25 ವಾಟ್. ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ತರ ಅನಿಸ್ತಾ ಇದೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಈಗ ಲೇಟೆಸ್ಟ್ ಆಗಿ ಬರ್ತಿರುವಂತ ಎಲ್ಲಾ ಸ್ಮಾರ್ಟ್ ಫೋನ್ ತುಂಬಾನೇ ಸ್ಲಿಮ್ ಆಗಿರುತ್ತೆ, ಇದು ಸ್ವಲ್ಪ ಬಲ್ಕಿ ಆಗಿದೆ. ಆದ್ರೆ ಈ ಸ್ಮಾರ್ಟ್ ಫೋನ್ ನ ಅಡ್ವಾಂಟೇಜ್ ಏನು ಅಂದ್ರೆ, ಇದರಲ್ಲಿ ನಮಗೆ 4 ಇಯರ್ಸ್ ಆಫ್ ಆಂಡ್ರಾಯ್ಡ್ ಅಪ್ಡೇಟ್ ನ ಸಿಗುತ್ತೆ, ಮತ್ತೆ 4K ವಿಡಿಯೋನ ರೆಕಾರ್ಡಿಂಗ್ ಮಾಡಬಹುದು, ಮತ್ತೆ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೇಳಿದ್ನಲ್ಲ 6000 mAh ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಮಾಡೋದಾದ್ರೆ ಈ ಸ್ಮಾರ್ಟ್ ಫೋನ್ ನ ಪ್ರೈಸ್ 17,000 ರೂಪೀಸ್ ಇದೆ. ಸೊ ಮೂರನೇದಾಗಿ ರಿಯಲ್ಮಿ ಕಂಪನಿಯಿಂದ ರಿಯಲ್ಮಿ 14T ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ MediaTek Dimensity 6300 ಪ್ರೊಸೆಸರ್ ಸಿಗುತ್ತೆ, ಮತ್ತೆ 8GB ರ್ಯಾಮ್ ಕೂಡ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಗೆ 6.67 ಇಂಚ್ ನ AMOLED ಡಿಸ್ಪ್ಲೇ ಕೂಡ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ಸ್ಯಾಮ್ಸಂಗ್ ತರನೇ 6000 mAh ನ ಬ್ಯಾಟರಿ ಸಿಗುತ್ತೆ, ಆದ್ರೆ ಸ್ಯಾಮ್ಸಂಗ್ ಇಂತ ಫಾಸ್ಟ್ ಚಾರ್ಜಿಂಗ್ ಜಾಸ್ತಿನೇ ಸಿಗುತ್ತೆ. ಅದರಲ್ಲಿ 25 ವಾಟ್ ಇತ್ತು, ಇದರಲ್ಲಿ 45 ವಾಟ್ ಸೂಪರ್ VOCC ಚಾರ್ಜಿಂಗ್ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ನ ಅಡ್ವಾಂಟೇಜ್ ಏನು ಅಂದ್ರೆ, ಇದರಲ್ಲಿ ನಮಗೆ ಒಳ್ಳೆ ಸ್ಲೀಕ್ ಡಿಸೈನ್ ಸಿಗುತ್ತೆ, ಮತ್ತೆ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈ ಸ್ಮಾರ್ಟ್ ಫೋನ್ ಅಲ್ಲಿ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಇರುತ್ತೆ, ಮತ್ತೆ ಲೋ ಲೈಟ್ ಫೋಟೋಗ್ರಫಿ ಅಷ್ಟೊಂದು ಚೆನ್ನಾಗಿಲ್ಲ, ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಇನ್ನೂ ಬೆಟರ್ ಆಗ್ಬೋದು. ನಿಮ್ಗೆ ಏನಾದ್ರು ಈ ಸ್ಮಾರ್ಟ್ ಫೋನ್ ಇಷ್ಟ ಆಗಿ ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ಪ್ರೈಸ್ 16,500 ರೂಪೀಸ್. ಇನ್ನು ಎರಡನೇದಾಗಿ ಓಪೋ ಕಂಪನಿಯಿಂದ ಓಪೋ K13. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 6S ಜನರೇಷನ್ 4 ಪ್ರೊಸೆಸರ್ ಸಿಗುತ್ತೆ, ಮತ್ತೆ 8GB ರ್ಯಾಮ್ ಕೂಡ ಸಿಗುತ್ತೆ. ಜೊತೆಗೆ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.67 ಇಂಚ್ ನ AMOLED ಡಿಸ್ಪ್ಲೇ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 7000 mAh ಬ್ಯಾಟರಿ ಸಿಗುತ್ತೆ ವಿತ್ 80 ವಾಟ್ ನ ಸೂಪರ್ VOCC ಚಾರ್ಜಿಂಗ್. ಈ ಸ್ಮಾರ್ಟ್ ಫೋನ್ ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ, ಇದರಲ್ಲಿ ನಿಮಗೆ ಹ್ಯೂಜ್ ಬ್ಯಾಟರಿ ಸಿಗುತ್ತೆ, ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಸ್ಮೂತ್ ಆಗಿದೆ, ಮತ್ತೆ ಡೇ ಲೈಟ್ ಫೋಟೋಗ್ರಫಿಗೆ ಈ ಸ್ಮಾರ್ಟ್ ಫೋನ್ ಬೆಸ್ಟ್. ಅಂಡ್ ಈ ಸ್ಮಾರ್ಟ್ ಫೋನ್ ನ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ತುಂಬಾನೇ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಸಿಗುತ್ತೆ, ಮತ್ತೆ ಲೋ ಲೈಟ್ ಫೋಟೋಗ್ರಫಿ ತುಂಬಾನೇ ಆವರೇಜ್ ಆಗಿದೆ. ಇನ್ನು ಮೊದಲನೇದಾಗಿ ವಿವೋ ಕಂಪನಿಯಿಂದ ವಿವೋ T4 ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 7S ಜನರೇಷನ್ 3 ಪ್ರೊಸೆಸರ್ ಸಿಗುತ್ತೆ, ಮತ್ತೆ 8GB ಮತ್ತೆ 12GB ರ್ಯಾಮ್ ಆಪ್ಷನ್ ಕೂಡ ಸಿಗುತ್ತೆ, ಮತ್ತೆ 6.77 ಇಂಚ್ ನ ಕರ್ವ್ಡ್ AMOLED ಡಿಸ್ಪ್ಲೇ ಕೂಡ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ನ ಮುಖ್ಯ ಹೈಲೈಟ್ ಏನು ಅಂದ್ರೆ ಇದರ ಬ್ಯಾಟರಿ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 7300 mAh ನ ಬ್ಯಾಟರಿ ಸಿಗುತ್ತೆ ವಿತ್ 90
ವಾಟ್ ನ ಫಾಸ್ಟ್ ಚಾರ್ಜಿಂಗ್. ಅಂಡ್ ಈ ಸ್ಮಾರ್ಟ್ ಫೋನ್ ನ ಅಡ್ವಾಂಟೇಜ್ ಏನು ಅಂದ್ರೆ ಇದರ ಸ್ಲಿಮ್ ಡಿಸೈನ್, ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ, ಇದರ ಪರ್ಫಾರ್ಮೆನ್ಸ್. ಇದರ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇದರಲ್ಲಿ ನಿಮ್ಗೆ NFC ಸಪೋರ್ಟ್ ಸಿಗಲ್ಲ, ಮತ್ತೆ ಅಲ್ಟ್ರಾ ವೈಡ್ ಲೆನ್ಸ್ ಕೂಡ ಸಿಗಲ್ಲ. ಅಂಡ್ ನಿಮ್ಗೆ ಈ ಸ್ಮಾರ್ಟ್ ಫೋನ್ ಇಷ್ಟ ಆಗಿ ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಸ್ಮಾರ್ಟ್ ಫೋನ್ ನ ಪ್ರೈಸ್ 20,000 rupees. ಅಂಡ್ ನಾನು ಹೇಳಿರುವಂತ ಪ್ರೈಸ್ ನ ನೀವು ಯಾವಾಗ ಬೈ ಮಾಡಬೇಕು ಅಂತ ಇರ್ತೀರಾ ಅವಾಗ ಚೆಕ್ ಮಾಡಬೇಕು, ಯಾಕಂದ್ರೆ ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಜೊತೆಗೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಸ್ಟಾರ್ಟ್ ಆದಾಗ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಇನ್ನು ಕಮ್ಮಿ ಕೂಡ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ, 20,000 ರೂಪಾಯಿ ಒಳಗಡೆ 5 ಬೆಸ್ಟ್ ಬ್ಯಾಟರಿ ಸ್ಮಾರ್ಟ್ ಫೋನ್ ಯಾವುದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅಂಡ್ ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನೀವು ನೋಡ್ತಾ ಇದ್ದೀರಾ ಗಿಜ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.